ಬಗ್ಗೆ ಏನು ಮಾಡತ್ತು ವಿಚೇತನ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದೆ ಅಂದ್ಕೊಳ್ತೇನೆ. ಸೊ ನಾನು ಒಂದು ದಿನದ ಮಟ್ಟಿಗೆ ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ನಿನ್ನೆ ರಾತ್ರಿ ಬಂದು ತಲುಪಿದ್ದೇನೆ. ಸೊ ಇವತ್ತು ನಾವು ಒಂದು ಸಣ್ಣ ಫಂಕ್ಷನಿಗೆ ಹೋಗ್ತಾ ಇದ್ದೇವೆ. ಮೋಸ್ಟ್ಲಿ ಉಪನಯನ ಫಂಕ್ಷನ್ ಆಗಿರಬೇಕು. ಮೊನ್ನೆ ಇನ್ವಿಟೇಷನ್ ಕೊಟ್ಟಿದ್ದರು. ಹಾಗೆ ನಾನು ಅಶ್ವಿನಿ ಅಕ್ಕ ಎಲ್ಲ ಹೊರಟು ನಿಂತಿದ್ದೇವೆ. ಈಗ ಓದಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅವತ್ತು ನಾವು ಗೃಹ ಪ್ರವೇಶಕ್ಕೆ ಬಂದಿದ್ವಲ್ಲ, ಅದು ಇದೇ ಮನೆ ನೋಡಿ. ನಾನು ನಿಮಗೆ ಇದರದ್ದು ಇವತ್ತು ಸಾಧಾರಣ ಹತ್ತಿರದಿಂದ ಹೋಮ್ ಟೂರ್ ಮಾಡಿ ಹಾಕ್ತೇನೆ. ಸೊ ತುಂಬ ಚೆನ್ನಾಗಿ ಉಂಟು. ಇವರೆಲ್ಲ ಉಪನಯನ ಫಂಕ್ಷನ್ನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗಲಿಕ್ಕೆ. ಸೊ ಈಗ 9:15ಕ್ಕೆ ಇಲ್ಲೇ ಎದುರು ಬಸ್ ಬರ್ತದೆ, ಆ ಬಸ್ ಹತ್ಕೊಂಡು ಹೋಗೋದು. ಚೆನ್ನಾಗಿ ಬಂದು ರೀಚ್ ಆಗಿದ್ದೇವೆ ನೋಡಿ. ನಮಗಿಂತ ಮುಂಚೆ ಚಿಕ್ಕಮ್ಮ ಬಂದಿದ್ದರು. ಸೊ ಅಶ್ವಿನಕ್ಕ ಇಲ್ಲಿ ಕೂತಿದ್ದಾಳೆ, ಶಾಂತ ಮಾಮಿ ಅಲ್ಲಿದ್ದಾರೆ, ಅದು ನನ್ನ ಲತಾ ಮಾಮಿ. ನನ್ನ ಮತ್ತು ಅನುಷನ ಸಬ್ಸ್ಕ್ರೈಬರ್ಸ್ ಅಂತೆ. ಸೊ ನಮಗೆ ಸಂಬಂಧದಲ್ಲಿ ಸಹ ಅಮ್ಮನ ಮನೆಯ ಫ್ಯಾಮಿಲಿಯವರು ಹಾಗೆ ಇಲ್ಲಿ ಸಿಕ್ಕಿದ್ರು. ಸೊ ಅನುಷನ ವಿಡಿಯೋ ಮತ್ತು ನನ್ನ ವಿಡಿಯೋವನ್ನು ಡೈಲಿ ನೋಡ್ತಾರಂತೆ. ಇವರು ನೋಡಿ ನನ್ನ ಇನ್ನೊಂದು ಮಾಮ ಫಂಕ್ಷನಲ್ಲಿ ಸಿಕ್ಕಿದೆ, ಈಗ ಬಂದದಷ್ಟೇ.
ಇವತ್ತು ಉಪನಯನ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಹೇಳಿದ್ದೆ. ಸೊ ಆಲ್ರೆಡಿ ನಾನು ಬಂದು ರೀಚ್ ಆಗಿದೆ. ಕೆಲವೊಂದು ಕ್ಲಿಪ್ಸನ್ನೆಲ್ಲ ವೀಡಿಯೋ ಮಾಡಿದ್ದೇನೆ, ಮತ್ತು ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಜನ ಪರಿಚಯದವರು ಸಿಕ್ಕಿದ್ರು, ತುಂಬ ಜನ ವೀಡಿಯೋ ನೋಡುವವರು ಸಿಕ್ಕಿದ್ರು. ನನ್ನ ವೀಡಿಯೋವನ್ನು ನೋಡ್ತಾರಂತೆ, ಅಣ್ಣನ ವೀಡಿಯೋವನ್ನು ನೋಡ್ತಾರಂತೆ. ಹಾಗೆ ಹೆಚ್ಚಾಗಿ ಆಲ್ಮೋಸ್ಟ್ ಸಂಬಂಧಿಕರೇ ಇದ್ದರು. ಸೊ ಕೆಲವರನ್ನು ವೀಡಿಯೋದಲ್ಲಿ ತೊಗೊಳ್ಲಿಕ್ಕೆ ಆಗಲಿಲ್ಲ, ತಗೊಂಡವರನ್ನು ಕೆಲವರನ್ನು ಹಾಕ್ತಾ ಇದ್ದೇನೆ ಅಲ್ಲಿ. ಸೊ ಹಾಗೆ ಇನ್ನು ನಾವು ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಊಟ ಎಲ್ಲ ಪ್ರಿಪೇರ್ ಆಗಿದೆ. ಇನ್ನು ಊಟ ಮಾಡಿಕೊಂಡು ಮತ್ತೆ ಚಿಕ್ಕಮ್ಮನ ಮನೆಗೆ ಹೋಗೋದು. ಇಲ್ಲಿ ಅನ್ನ ಉಂಟು, ಹಾಗೆಯೇ ಇಲ್ಲಿ ಕಾಯಿ ಹುಳಿ ಉಂಟು, ಇಲ್ಲಿ ಮೊಸರು. ಸೊ ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಮುಂದೆ ಪಾಯಸಕ್ಕೆ ಹೋಗ್ತಾ ಇದ್ದೇನೆ. ಫೈನಲಿ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿಲಿಕ್ಕೆ ಬಂದಿದ್ದೀನಿ ಇವಾಗ. ಎಲ್ಲ ಮುಗಿಸಿ ಇವಾಗ ಮತ್ತೆ ಚಿಕ್ಕಮ್ಮನ ಮನೆಗೆ ಹೊರಟಿದ್ದೇವೆ. ಇದು ಪುಣಚದಲ್ಲಿರುವಂತಹ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ. ಸೊ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಮದುವೆಯ ಹಾಲ್ ಇದೆ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಸೊ ಇಲ್ಲೇ ಹೀಗೆ ರೈಟ್ ಸೈಡಲ್ಲಿ ನೋಡಿದರೆ ಒಂದು ಶ್ರೀದೇವಿ ಸಭಾಭವನ ಅಂತ ಉಂಟು. ಸೊ ಈ ಸಭಾಭವನದಲ್ಲಿ ಇವತ್ತು ಬ್ರಹ್ಮೋಪದೇಶ ಇದ್ದದ್ದು. ಸೊ ನಮ್ಮ ಭಾಷೆಯಲ್ಲಾದರೆ ನಾವು ಮೂಂಜ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಕೆಲವರು ನೂಲ ಮದುವೆ ಹೇಳ್ತಾರೆ, ಇಲ್ಲದೇ ಇದ್ದರೆ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ಫ್ಯಾಮಿಲಿಯ ಹುಡುಗನ ಬ್ರಹ್ಮೋಪದೇಶ ಇತ್ತು, ಹಾಗಾಗಿ ನಾವು ಈ ಹಾಲಿಗೆ ಬಂದಿದ್ವಿ. ಈ ಹಾಲಲ್ಲಿ ಈ ಮೊದಲು ನಮ್ಮ ಫ್ಯಾಮಿಲಿಯ ಪಮ್ಮಣ್ಣನ ಮದುವೆ ಆಗಿತ್ತು. ಸೊ ಅದರದ್ದು ಸಹ ನಾನೊಂದು ಸಣ್ಣ ಕ್ಲಿಪ್ಪನ್ನು ಹಾಕಿದ್ದೆ. ಇದೇ ಹಾಲಲ್ಲಿ ಆ ಮದುವೆ ಇತ್ತು. ನನ್ನನ್ನು ಕರೆದ್ಲು, ಯಾಕೆ ನೋಡಿದರೆ ಇಲ್ಲಿ ದಾದಾ ಬಂದಿದ್ದಾರೆ, ಇವರು ನನ್ನ ಅಪ್ಪನ ಕಝಿನ. ಹಾಗೆಯೇ ಅಲ್ಲಿ ಹಾಕಿದ್ದಾರೆ ನೋಡಿ. ಅತ್ತಿಗೆ ನೋಡಿ ಮಜ್ಜಿಗೆ ಬಿಡಿಸ್ತಾ ಇದ್ದಾರೆ. ಕ್ರೀಮ್ ತೊಗೊಳ್ಲಿಕ್ಕೆ ಬಾಕಿ ಇತ್ತು, ಸೊ ಅದನ್ನೀಗ ತೊಗೊಂಡು ಬಸ್ಸಿಗೆ ಹತ್ತುತ್ತಾ ಇದ್ದೇನೆ. ನನಗೆ ಬೇಡ, ಅದೇ ಇದ್ರ ಇದೆ ಅಂತ ಆಯ್ತು, ಕೈಯಲ್ಲಿ ತಿನ್ನೋದ. ಪೂವಕ್ಕೆ ಅಕ್ಕ ಬಂದಿದ್ದಾರೆ ನೋಡಿ. ಇವರು ರಾಜೀವ್ ಅಕ್ಕೆ ಅಂತೆ, ಇವರು ಪೂವಕ್ಕೆ ಅಕ್ಕೆ. ಅವರದ್ದು ಸ್ಟೋರಿ ಅಂತ ಹೇಳೋದು. ನೀವು ಬಸ್ ಹತ್ತಿ ಓಡಿದ್ದು, ಎಲ್ಲಿ ಹತ್ತಿ ಓಡಿದ್ದು? ಚಿಕ್ಕ ಇದ್ದಾಗ ಅಪ್ಪನ ನೆನಪಾಯ್ತು ಅಂತ ಹೇಳಿ ಈ ಹುಡುಗಿ ಇಲ್ಲಿಂದ ಬಸ್ ಹತ್ತಿ ಹೋದ್ದು ನೋಡಿ. ಇಲ್ಲಿ ಕೂತಿದ್ದಾಳಲ್ಲ, ಅಲ್ಲಿ ರೋಡ್ ಇರೋದು, ಇಲ್ಲಿಂದ ಬಸ್ ಹತ್ತಿ ಸೀದಾ ಹೋದ್ದು, ಮುರ್ವದಲ್ಲಿ ಇಳ್ಕೊಂಡು ಮತ್ತೆ